ಇವತ್ತಿನ ಈ ಪತ್ರಿಕಾಗೋಷ್ಠಿ ಇದು ಬರುವ ಜನವರಿ 16, 17 ಮತ್ತು 18ರಂದು ಮಂಗಳೂರಿನ ಫಿಜಾ ನೆಕ್ಸಸ್ ಮಾಲ್ನ ನಡೀತಾ ಇರುವಂತಹ ಐಸ್ ಕ್ರೀಮ್ ಪರ್ವದ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಟ್ರೈತ್ ಇಂಡಿಯಾ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಐಸ್ ಕ್ರೀಮ್ ಪರ್ವದ ಬಗ್ಗೆ ಮಾಹಿತಿಯನ್ನ ಟ್ರೈತ್ ಇಂಡಿಯಾ ಕಿರಣ್ ಶೆಣೈ ಅವರು ನಿಮಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. 3ನೇ ವರ್ಷದ ಐಸ್ ಕ್ರೀಮ್ ಪರ್ವವನ್ನ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಊರಿಗೊಂದು ಹೆಸರಿದೆ, ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ. ಆ ಕಾರಣಕ್ಕೆ ಆ ಆಲೋಚನೆಯನ್ನ ಇಟ್ಕೊಂಡು ಐಸ್ ಕ್ರೀಮ್ ಪರ್ವವನ್ನ 3 ವರ್ಷದ ಹಿಂದೆ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಈಗ 3 ವರ್ಷ ತುಂಬಿದೆ. ಈ ಬಾರಿ 17 ಐಸ್ ಕ್ರೀಮ್ ಬ್ರ್ಯಾಂಡ್ಗಳು ಭಾಗವಹಿಸ್ತಾ ಇದೆ. ಕಳೆದ ಬಾರಿ 14 ಬ್ರ್ಯಾಂಡ್ಗಳಿತ್ತು. ಈ ಬಾರಿ 17 ಬ್ರ್ಯಾಂಡ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಾರಿ ಖುಷಿಯ ವಿಷಯ ಏನು ಅಂತ ಹೇಳಿದ್ರೆ, ಪ್ರತಿ ಬಾರಿ ಕೂಡ ವಿಶೇಷ ವಿಭಿನ್ನ ವಿನೂತನವಾದಂತಹ ಐಸ್ ಕ್ರೀಮ್ಗಳನ್ನ ಈ ಬ್ರ್ಯಾಂಡ್ಗಳು ಕೊಡ್ತಾ ಇದ್ದಾರೆ. ವರ್ಷದಲ್ಲಿ ಸಿಗದಂತಹ ಐಸ್ ಕ್ರೀಮ್ಗಳು ಕೇವಲ ಈ ಕಾರ್ಯಕ್ರಮದಲ್ಲಿ ಮಾತ್ರ ಮಾಡಿ ಐಸ್ ಕ್ರೀಮ್ ಅನ್ನ ಸವಿಯುವಂತಹ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಈ ಬಾರಿ ವಿಶೇಷ ಏನು ಅಂತ ಹೇಳಿದ್ರೆ, ಪಚ್ಚೋಡಿ ಐಸ್ ಕ್ರೀಮ್ ಅನ್ನ ಒಂದು ಬ್ರ್ಯಾಂಡ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದೇ ಒಂದು ವಿಶೇಷ. ಪಚ್ಚೋಡಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಂಗಳೂರು ಭಾಗದಲ್ಲಿ ಯಾರು ಟೂರಿಸ್ಟ್ಗಳು ಬಂದರೂ ಕೂಡ ಈ ಪಚ್ಚೋಡಿಯನ್ನ ತಿಂತಾರೆ. ಹಾಗಾಗಿ ಈ ಒಂದು ಬ್ರ್ಯಾಂಡ್ ಏನ್ ಮಾಡಿದೆ ಅಂತ ಹೇಳಿದ್ರೆ, ಪಚ್ಚೋಡಿ ಐಸ್ ಕ್ರೀಮ್ ಅನ್ನ ಜನರಿಗೆ ಸವಿಲಿಕ್ಕೆ ಕೊಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಭಾರಿ ನಾನು ಕೂಡ ನಿನ್ನೆ ಅವರ ಒಂದು ಈ ಪಚ್ಚೋಡಿ ಐಸ್ ಕ್ರೀಮ್ ಅನ್ನ ತಿಂದು ನೋಡಿದೆ. ಬಹಳ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಮಾಡಿದ್ದಾರೆ. ಜನ ಯಾವ ತರ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. 17 ಬ್ರ್ಯಾಂಡ್ಗಳು ಯಾವ್ದೆಲ್ಲ ಅಂತ ಹೇಳಿದ್ರೆ, ಐಡಿಯಲ್ ಪಬ್ಬಾಸ್, ಹಂಗ್ಯೋ, ಕೈಲಾರ್ಸ್, ಫ್ಲೇವರ್ಸ್, F5, ಮ್ಯಾಂಗೋ ಬೆರೀಸ್, ಲ್ಯಾಟೋ, ಮಿಲ್ಕಿ ಮಿಸ್ಟ್, ಕ್ಯಾಮ್ರಿ, ಅಪ್ಸರಾ, ಬಾನ್ಬಾನ್ಸ್, ಕಿವಿ, ಸೆರೆನೋ ಜಿಲಾಟೋ, ಸ್ವರ್ಲಿಯೋ, ಫ್ರೂಟ್ ಪಾಪ್ಸ್, ಕಿಂಗ್ ಐಸ್ ಕ್ರೀಮ್ ಮತ್ತೆ ಉಲ್ಲಾಸ್ ಐಸ್ ಕ್ರೀಮ್. ಸಾಕಷ್ಟು ಬ್ರ್ಯಾಂಡ್ಗಳು ನಮ್ಮ ಮಂಗಳೂರಿನ ಬ್ರ್ಯಾಂಡ್ಗಳೇ. ಹಾಗಾಗಿ ನಿಮ್ಮ ಪ್ರಚಾರ ತುಂಬಾ ಅತ್ಯಗತ್ಯ ಈ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ಸಿಟಿಯನ್ನ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿಬೇಕು. ನಾವು ಗೂಗಲ್ ನಲ್ಲಿ ಹೋಗಿ ಸರ್ಚ್ ಮಾಡ್ಬೇಕಾದ್ರೆ ನಮ್ಮ ಮಂಗಳೂರಿನ ಹೆಸರಿನ ಜೊತೆಗೆ ಐಸ್ ಕ್ರೀಮ್ ಕ್ಯಾಪಿಟಲ್ ಅನ್ನೋ ಹೆಸರು ಕೂಡ ಬರಬೇಕು ಅಂತ. ನಾವು ಬೇರೆ ಬೇರೆ ಸಿಟಿಗಳನ್ನ ಒಂದೊಂದು ಹೆಸರಿನಲ್ಲಿ ಕರಿತೇವೆ. ಈಗ ಪಿಂಕ್ ಸಿಟಿ ಜೈಪುರ್ ಆಗಿರ್ಬೋದು, ಇಂತಹ ಸಿಟಿಗಳನ್ನ ನಾವು ನೋಡ್ತೇವೆ. ನಮ್ಮ ಸಿಟಿಯ ಹೆಸರನ್ನ ಹಾಕ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲೇ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಮಂಗಳೂರು ಅಂತ ಹೇಳೋ ಹೆಸರು ಬರಬೇಕು ಅನ್ನೋ ಕಾರಣಕ್ಕೆ ಆಲೋಚನೆಯನ್ನ ಇಟ್ಕೊಂಡು ಮಾಡಿರುವಂತಹ ಈ ಒಂದು ಕಾರ್ಯಕ್ರಮ. ಹೆಚ್ಚಿನ ಪ್ರಚಾರವನ್ನ ಕೊಟ್ಟು ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬರುವ ಹಾಗೆ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಒಳ್ಳೆಯ ರೆಸ್ಪಾನ್ಸ್. ಈ ಬಾರಿ ನಾವು ಕೇವಲ ಒಂದು 5 ದಿವಸದ ಹಿಂದೆ ಪೋಸ್ಟರ್ ಹಾಕಿದ್ದು. ಸುಮಾರು 17 ಬ್ರ್ಯಾಂಡ್ಗಳು, ಅಲ್ಲಿ ಜಾಗ ಇರುವಂತದ್ದೇ 14 ಸ್ಟಾಲ್ಗಳಿಗೆ, ಆದರೆ 3 ಬ್ರ್ಯಾಂಡ್ಗಳನ್ನ ಅಲ್ಲಿ ಜಾಗ ವ್ಯವಸ್ಥೆ ಮಾಡಿ 25ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳು ಬಂದಿದೆ. ಬಟ್ ಫಸ್ಟ್ ಯಾರು ಬುಕ್ ಮಾಡಿದ್ರು ಅವರಿಗೆ ಅವಕಾಶವನ್ನ ಕೊಟ್ಟು 17 ಬ್ರ್ಯಾಂಡ್ಗೆ ನಿಲ್ಲಿಸಿದ್ದೇವೆ. ಮುಂದಿನ ಬಾರಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಆಲೋಚನೆ ಇದೆ. ಆದರೆ AC ಇದಕ್ಕೆ ವಿಶೇಷವಾದಂತಹ ವ್ಯವಸ್ಥೆ ಬೇಕು. ಹಾಗಾಗಿ ಒಳಗಿನ ಪ್ರವೇಶದ ಒಂದು ಜಾಗದಲ್ಲೇ ಮಾಡ್ತಾ ಇದ್ದೇವೆ. ಮುಂದಿನ ಬಾರಿ ಹೊರಗಡೆ ಏನಾದರೂ ವ್ಯವಸ್ಥೆ ಮಾಡುವಂತಹ ಒಂದು ಆಲೋಚನೆ ಇದೆ, ನೋಡಬೇಕು. 17 ಬ್ರ್ಯಾಂಡ್ಗಳು ತುಂಬಾ ವಿಭಿನ್ನವಾದಂತಹ ಐಸ್ ಕ್ರೀಮ್ ಮೆನುವನ್ನ ಅವರು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲ, ಕರೆಯುವಂಥದ್ದು ಇರ್ಬೋದು. ಆದ್ರೆ ಹೇಗಾಯ್ತು ಅಂತ ಹೇಳಿದ್ರೆ, ಹೆಚ್ಚಿನ ಬ್ರ್ಯಾಂಡ್ಗಳು ನಮ್ಮ ಮಂಗಳೂರಿನಿಂದ ಹುಟ್ಕೊಂಡಿದೆ. ಈ ಐಡಿಯಲ್ ಆಗಿರ್ಬೋದು, ಹಂಗ್ಯೋ ಆಗಿರ್ಬೋದು, ನ್ಯಾಚುರಲ್ಸ್ ಅವರು ನಮ್ಮ ಈ ಭಾಗದವರೇ. ಉಲ್ಲಾಸ್ ಐಸ್ ಕ್ರೀಮ್ ಆಗಿರ್ಬೋದು, ತುಂಬಾ ವರ್ಷಗಳಿಂದ ಇಲ್ಲಿಂದ ಐಸ್ ಕ್ರೀಮ್ ಅನ್ನ ಮಾಡಿ ತುಂಬಾ ಮಟ್ಟದಲ್ಲಿ ಈಗ ಹೆಸರನ್ನ ಪಡ್ಕೊಳ್ತಾ ಇದೆ. ಅಂಡ್ ಮಂಗಳೂರಿಗೆ ಬರ್ಬೇಕಾದ್ರೆ ಒಂದಲ್ಲ ಒಂದ್ ನಿಟ್ಟಿನಲ್ಲಿ ಪಬ್ಬಾಸ್ಗೆ ಹೋಗ್ಬೇಕು ಅನ್ನೋ ಒಂದು ಆಲೋಚನೆಯನ್ನ ಇಟ್ಕೊಂಡೇ ಬರ್ತಾರೆ. ಹಾಗಾಗಿ ತುಂಬಾ ಜನ ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಐಸ್ ಕ್ರೀಮ್ ಕ್ಯಾಪಿಟಲ್ ಅಂತ ಉಲ್ಲೇಖಿಸ್ತಾ ಇದ್ದಾರೆ. ಮುಂದೆ ಗೊತ್ತಿಲ್ಲ, ಜನರು ಮಾತಾಡಿ ಮಾತಾಡಿ ಹೆಸರು ಫಿಕ್ಸ್ ಆಗ್ಬೋದು ಅಂತ ನಾವು ಅನ್ಕೊಂಡಿದ್ದೇವೆ. ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೇವೆ. ನ್ಯಾಚುರಲ್ಸ್ ನಾವು ಪ್ರಯತ್ನ ಪಡ್ತಾ ಇದ್ದೇವೆ, ನೋಡೋಣ, ಕೊನೆಯ ಕ್ಷಣದಲ್ಲಿ ಬರಬಹುದು ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಪಚ್ಚೋಡಿ ಇಸ್ ರಾ ಮ್ಯಾಂಗೋ ಮ್ಯಾಮ್. ಇಟ್ಸ್ ಅ ವೆರಿ ಫೇಮಸ್ ಡಿಶ್ ಫ್ರಮ್ ತುಳುನಾಡು. ರಾ ಮ್ಯಾಂಗೋ. ಇದು F5 ಅಂತ ಹೇಳೋ ಒಂದು ಬ್ರ್ಯಾಂಡ್, ಮಂಗಳೂರಿನ ಬ್ರ್ಯಾಂಡೇ. F5 ಯಾ. ಇಲ್ಲ, ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವು ಐಡಿಯಲ್ಗೆ ಹೋದ್ರೆ ಇಡೀ ಗಡ್ಬಡನ್ನ ತಿಂತೀರಾ. ಆದ್ರೆ ಐಡಿಯಲ್ ಅವರು ಈಗ ಮಿನಿ ಗಡ್ಬಡನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರೈಸಿಂಗ್ ತುಂಬಾ ರೀಸನಬಲ್ ಇಟ್ಟಿದ್ದಾರೆ.
ಮತ್ತೆ 17 ಬ್ರ್ಯಾಂಡ್ ಕೂಡ ಐಸ್ ಕ್ರೀಮ್ ಬ್ರ್ಯಾಂಡ್ಗಳೇ ಇಲ್ಲಿ. ಹಾಗಾಗಿ 17 ಬ್ರ್ಯಾಂಡ್ನಲ್ಲೂ ಟ್ರೈ ಮಾಡಬೇಕು ಅಂತ ಜನರು ಬರೋರು ಇದ್ದಾರೆ. ನಾವು 2 ವರ್ಷದಲ್ಲಿ ಗಮನಿಸಿದ್ದೇವೆ. ಮೊದಲನೇ ದಿವಸ ಒಂದು 3 ಸ್ಟಾಲ್ ಅನ್ನ ಭಾಗವಹಿಸಿ, 2ನೇ ದಿವಸಕ್ಕೂ ಬರ್ತಾರೆ, 3ನೇ ದಿವಸಕ್ಕೂ ಬರ್ತಾರೆ. ಎಲ್ಲ ಐಸ್ ಕ್ರೀಮ್ ಅನ್ನ ಅವರು ಸವಿಬೇಕು ಅನ್ನೋ ಒಂದು ಆಸಕ್ತಿ ಅವ್ರಿಗೆ ಇರ್ತದೆ. ಹಾಗಾಗಿ ಪ್ರೈಸಿಂಗ್ ತುಂಬಾ ಕಾಂಪಿಟೇಟಿವ್. ಎಲ್ಲರೂ ಬ್ರ್ಯಾಂಡ್ಗಳು ಬಂದು ಫಸ್ಟ್ ನೋಡುವಂಥದ್ದು ಎಲ್ಲರ ಮೆನುಗಳನ್ನ ಯಾವ್ಯಾವ ರೇಂಜ್ ನಲ್ಲಿ ಇಟ್ಟಿದ್ದಾರೆ ಅಂತ. 50 ರೂಪಾಯಿಂದ ಆರಂಭವಾಗಿ 70 ರೂಪಾಯಿ ಹಾಗೆ ಇಟ್ಟಿದ್ದು ಕೂಡ ಇದೆ. ಹಾಗಾಗಿ ತುಂಬಾ ಕಾಂಪಿಟೇಟಿವ್ ಪ್ರೈಸ್ ನಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಮೆನು ಕೂಡ ವಿಶೇಷವಾದಂತು. ಕಳೆದ ಬಾರಿ ಮೆನುನಲ್ಲಿ ಪಾನಿಪುರಿ ಐಸ್ ಕ್ರೀಮ್ ಕೂಡ ಇತ್ತು, ಅದು ವಿಶೇಷವಾಗಿತ್ತು. ಈ ಓಣಂ ಸಾಧ್ಯ ಹೇಗೆ ಮಾಡ್ತಾರೋ ಆ ರೀತಿಯ ಒಂದು ಐಸ್ ಕ್ರೀಮ್ ಸಾಧ್ಯ ಅಂತ ಮಾಡಿದ್ರು, ಅದು ಕೂಡ ತುಂಬಾ ಜನಮನ್ನಣೆಯನ್ನ ಪಡೆದುಕೊಂಡಿತ್ತು. ಹಾಗಾಗಿ ಈ ಬಾರಿ ಪಚ್ಚೋಡಿ ಐಸ್ ಕ್ರೀಮ್ ಕೂಡ ಇದೆ. ಹಾಗಾಗಿ ಬೇರೆ ಬೇರೆ ಮೆನು ಅಲ್ಲಿ ಹೊಸ ಹೊಸ ಐಟಮ್ಗಳು ಬರ್ತಾ ಇದೆ. ನಮಗೂ ನೋಡ್ಲಿಕ್ಕೆ ಸಿಗುವಂತದ್ದು ಐಸ್ ಕ್ರೀಮ್ ಪರ್ಬದಲ್ಲೇ ಇಂಥ ಐಟಮ್ಗಳು. ಹಾಗಾಗಿ ನಾವು ಕೂಡ ಎಕ್ಸೈಟೆಡ್.